ಟಾಪ್ ಆರ್ಡರ್ಸ್ ಒಂದ್ ಸ್ವಲ್ಪ ಚೆನ್ನಾಗಿ ಆಡಿದ್ರೆ ಆಗ್ತಿತ್ತು ಅಂಡ್ ಬೌಲರ್ಸ್ ತುಂಬಾ 4 and 6 ಉಳಿಸ್ಕೊಂಡ್ರು. ಸೊ ಅದೊಂದೇ ಡಿಸಪಾಯಿಂಟ್ಮೆಂಟ್ ಇತ್ತು. ಇನ್ನೇನಿಲ್ಲ, ಲೈಕ್ ಟಿಮ್ ಡೇವಿಡ್ ಅವ್ರು ಚೆನ್ನಾಗಿ ಆಡಿದ್ರು. ಅದೇ ಬೌಲರ್ಸ್ ಒಂದ್ ಸ್ವಲ್ಪ ಮೇಂಟೈನ್ ಮಾಡಿದ್ರೆ ಆಗ್ತಿತ್ತು. ಅಂದ್ರೆ ಈಗ ನಮ್ದು ಎಲ್ಲಿ ಮಿಸ್ ಆಯ್ತು ಅಂತೀರಾ? ಬ್ಯಾಟಿಂಗ್ ಅಲ್ಲೇ ಸ್ಟಾರ್ಟಿಂಗ್ ಅಲ್ಲೆಲ್ಲ ಅದೇ ಬ್ಯಾಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ಮಿಸ್ ಆಯ್ತು. ಯಾಕಂದ್ರೆ ಒಂದು 180 190 ಹಂಗ ಏನಾದ್ರು ಸ್ಕೋರ್ ಹಾಕಿದಿದ್ರೆ ಬೋರ್ಡ್ ಅಲ್ಲಿ ಆಗ್ತಿತ್ತು, ಡಿಫೆಂಡ್ ಮಾಡಕ್ ಆಗ್ತಿತ್ತು. ಸ್ಕೋರ್ ವಾಸ್ ಲೈಕ್ ರಿಯಲಿ ಲೈಕ್ ಲೋ. ಈಗ ದೇವದತ್ ಪಡಿಕಲ್ ಅವರು 3 ಮ್ಯಾಚ್ ಇಂದ ಏನು ಪರ್ಫಾರ್ಮೆನ್ಸ್ ತೋರಿಸ್ತಾ ಇಲ್ಲ. ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಅವ್ರು ಆಡ್ಬೇಕು ಅಂತೀರಾ ಅಥವಾ ಹೇಗೆ? ಇರ್ಬೇಕು, ಲೈಕ್ ಮಿಡಲ್ ಆರ್ಡರ್ ಅಲ್ಲಿ ಇರ್ಲೇಬೇಕು ಸರ್, ಇನ್ಯಾರು ಇಲ್ಲ ಆಡಕ್ಕೆ. ಸೊ ಇಟ್ಸ್ ಫೈನ್. ಆಡ್ತಾರೆ, ನೆಕ್ಸ್ಟ್ ಮ್ಯಾಚ್ ಆಡ್ತಾರೆ. ನೆಕ್ಸ್ಟ್ ಮ್ಯಾಚ್ ಆಡ್ತಾರೆ. ಆಡ್ತಾರೆ. ಥ್ಯಾಂಕ್ ಯು ಬ್ರೋ. ಹೇಳಿ ಬ್ರೋ. ಹ್ಯಾಟ್ರಿಕ್ ವಿನ್ ಆಗುತ್ತೆ ಅಂತ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದ್ವಿ. ಓಕೆ ಇವರು ಎಷ್ಟು ಅಂತ ಆಡ್ತಾರೆ, ಒನ್ ಮ್ಯಾನ್ ಲವ್, ವಿನ್ ಆರ್ ಲೂಸ್, RCB ವಿತ್ ದ ಬ್ಲಡ್. ಓಕೆ ಅಂದ್ರೆ ಎಲ್ಲಿ ಮಿಸ್ ಆಗ್ತಿದೆ ಅಂತೀರಾ RCB? ಸರ್ ನಾವು ಮಿಸ್ ಆದ್ರೂ ಬಿಟ್ಕೊಡಲ್ಲ ಸರ್. ಓಕೆ ಮಿಸ್ ಆಯ್ತು ಅಂತ ಹೇಳೋ ಚಾನ್ಸೇ ಇಲ್ಲ. ಹಾ. ಎಲ್ಲೂ ಮಿಸ್ ಆಗೇ ಇಲ್ಲ. ನಾವು ಸಪೋರ್ಟ್ ಅಂತೂ ನಿಲ್ಸಲ್ಲ, ಸಪೋರ್ಟ್ ಮಾಡೇ ಮಾಡ್ತೀವಿ. ಹೋಮ್ ಗ್ರೌಂಡ್ ಅಲ್ಲೇ ಸೋಲ್ತಿದ್ದಾರೆ, ಕಾರಣ ಏನಂತೀರಾ? ದೃಷ್ಟಿ ದೃಷ್ಟಿ ಅಷ್ಟೇ. ಎಲ್ಲ ಕೆಟ್ಟ ನನ್ ಮಕ್ಕಳು ದೃಷ್ಟಿಯಿಂದ ಸೋತ್ರು ಅಷ್ಟೇ ಅಂತೀರಾ? ಥ್ಯಾಂಕ್ ಯು ಬ್ರೋ. ಹೇಗಿದ್ದೀರಾ? ನನ್ನ ಹೆಸರು ಹೇಳಿ ನೋಡ್ರು. ಓಕೆ, ಹೇಗಿದ್ರೆ ಹೇಳಿ ಬ್ರೋ. ದೇವೇಗೌಡ. ಗೊತ್ತು ಆರಾಮ್ರು ನೀವರಾಮ? ಆರಾಮ. ಏನ್ ಹೇಳಿದ್ರು, ಯಾರು ಕೀಚಿ ಹೋದಾಯ್ತದು. ಓಕೆ ಬಹಳ ಅಂದ್ರೆ ಬಹಳ ಖುಷಿ ಆಗಿತ್ತು ಬ್ರೋ. ಫಸ್ಟ್ ಮ್ಯಾಚ್ ಕೋಲ್ಕತ್ತಾ ಹೋದ್ವಿ, ಹಾ. ಎಲ್ಲೊಂದ್ ಸ್ಟ್ಯಾಂಡ್ ಹೌದು ಮಸ್ತ್ ಮಜಾ ಬಂದಿತ್ತು. ನೆಕ್ಸ್ಟ್ ಲೆವೆಲ್ ವಿನ್ ಆಗಿದ್ವಿ. ಹೌದು. ನೆಕ್ಸ್ಟ್ ಮೊನ್ನೆ ಚೆನ್ನೈಗೆ ಹೋಗಿದ್ದೆ, ಹಾ. ಚೆನ್ನೈದಾಗೂ ವಿನ್ ಆದ್ವಿ. ಹಾ. ನನ್ ಹಿಡಿಯೋರು ಯಾರಿಲ್ಲ, ನನ್ ಖುಷಿಗೆ ಅಷ್ಟು ಮಿತಿ ಓಕೆ ಇದಾಗ್ಬಿಟ್ಟಿತ್ತು. ಇಲ್ಲೂ ಗೆಲ್ತಾರೆ ಅಂತ ಬಂದ್ವಿ. ಬ್ಯಾಡ್ ಲಕ್, ಟಫ್ ಕಾಂಪಿಟೇಷನ್ ಇತ್ತು. Okay. ಬಟ್ ಓಕೆ, ಕೊಹ್ಲಿ ಅವರೆಲ್ಲ ಸ್ಕೋರ್ ಮಾಡಿದ್ರೆ ಎಲ್ಲೋ ಹೋಗ್ತಿತ್ತು ಮ್ಯಾಚ್. ಹೌದು. ಬಟ್ ಬ್ಯಾಡ್ ಲಕ್ ಏನ್ ಮಾಡಕ್ಕಾಗಲ್ಲ. ಅಂದ್ರೆ ಹಂಗಂತಂದ್ರೆ ಬಿಟ್ಕೊಡಂಗಿಲ್ಲ. ಈ ಸರಿ ಕಪ್ ನಮ್ದೇನಾ? ಈ ಸರಿ ಕಪ್ ನಮ್ದೆ. ಇನ್ನೇನು ಅದೇ ಹೋಪ್ ಇಟ್ಕೊಂಡ್ ಬಂದಿವಿ. 18th ಸೀಸನ್ ಸ್ಪೆಷಲ್ ಆಲಿ ಅಂತ ವೇಟ್ ಮಾಡತ್ತೀವಿ. ಲೆಟ್ಸ್ ಸಿ, ವೇಟ್ ಮಾಡೋಣ. ಥ್ಯಾಂಕ್ ಯು ಬ್ರೋ. ಜೈ ಆಂಜನೇಯ. ಥ್ಯಾಂಕ್ ಯು. ಹೇಗಿತ್ತು ಮ್ಯಾಚ್ ಇವತ್ತು? ಮ್ಯಾಚ್ ಸೂಪರ್ ಆಗಿತ್ತು ಬ್ರೋ. ಹಾ. ಬಟ್ ಆದ್ರೂ RCB ಗೆಲ್ಬೇಕಾಗಿತ್ತು. ಬಟ್ ಟ್ರೈ ಮಾಡಿದ್ರು. ವಿಕೆಟ್ಸ್ ತುಂಬಾ ಇನಿಷಿಯಲಿ ಹೋಯ್ತು, Okay. ಅದರಿಂದ ಮಾಡಕ್ ಆಗ್ಲಿಲ್ಲ. ಚೇಸ್ ಮಾಡಕ್ಕೆ ಅಪೋನೆಂಟ್ ಚೆನ್ನಾಗಿ ಆಡಿದ್ರು. ಓಕೆ, ಏನ್ ಚೇಂಜ್ ಮಾಡ್ಕೋಬೇಕು ನೆಕ್ಸ್ಟ್? ನೆಕ್ಸ್ಟ್ ಬ್ಯಾಟಿಂಗ್ ಲೆವೆಲ್ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ರೆ ಒಳ್ಳೇದು ಅನ್ಸುತ್ತೆ. ಓಕೆ ಇನಿಷಿಯಲಿ ಲೈಕ್ ಸಾಲ್ಟ್ ಏನೋ ಈ ಮ್ಯಾಚ್ ಸ್ವಲ್ಪ ಚೆನ್ನಾಗಿ ಆಡ್ಲಿಲ್ಲ. ಆಡಿದ್ರೆ ಮತ್ತೆ ಕೊಹ್ಲಿ ಸಾಲ್ಟ್ ಚೆನ್ನಾಗಿ ಆಡಿದ್ರೆ ಮೇ ಬಿ ಸ್ಕೋರ್ ಬರ್ತಿತ್ತು. 200+ ಹೊಡೆದಿದ್ರೆ ನಮ್ಮ ಬೆಂಗಳೂರಲ್ಲಿ ಗೆಲ್ಬೋದಿತ್ತು. ಹೌದು. ಇದೊಂದು ಮಾಡಿದ್ರೆ ನೆಕ್ಸ್ಟ್ ಮ್ಯಾಚ್ ಖಂಡಿತ ಗೆಲ್ತೀವಿ. ಥ್ಯಾಂಕ್ ಯು ಬ್ರೋ. ಜೈ RCB. ಥ್ಯಾಂಕ್ ಯು. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ವಿ, ಸೂಪರ್. ಸೂಪರಾ? ಯಾಕೆಂದ್ರೆ ನಮ್ಮ WPL ಅಲ್ಲಿ ಕೂಡ 2-3 ಸಾರಿ ಸಿಕ್ಕಿದ್ದೀರಾ. ಹೌದು, ಅಂದ್ರೆ ನಿಮ್ಗೆ ಕ್ರಿಕೆಟ್ ಅಂದ್ರೆ ಎಷ್ಟು ಹುಚ್ಚು ಅಂತ ಫಸ್ಟ್ ಹೇಳ್ಬಿಡಿ. ಗೊತ್ತಾಗಿದೆ ಅಲ್ಲ. ಹಾ. ತುಂಬಾ ಕ್ರೇಜ್ ಇದೆ ಕ್ರಿಕೆಟ್ ಅಂದ್ರೆ. ಯಾರಿಗೆ ಕ್ರೇಜ್ ಇದೆ ಹೇಳಿ? ಓಕೆ, ಇಷ್ಟ. ಇಷ್ಟ ಅಂತನಾ? WPL ಎಲ್ಲ ಸೇಮ್ ಆಯ್ತಲ್ವಾ, 2 ಮ್ಯಾಚ್ ಗೆದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಸೋತ್ರಲ್ಲ, ಹಂಗೆ ಇದನ್ನು ಅಷ್ಟೇ ಫಾಲೋ ಮಾಡ್ತೀವಿ. ನಮ್ಗೇನೇನ್ ಬೇಜಾರಿಲ್ಲ. ಅಲ್ಲ, ಯಾಕೆ ಈಗ ಬೆಂಗಳೂರು ಆಗ್ತಾ ಇಲ್ವಾ? ಆಗ್ತಾ ಇಲ್ಲ ಸರ್, ಬೆಂಗಳೂರು ಆಗ್ತಾ ಇಲ್ಲ. ಅಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಂ ಆಗ್ತಾ ಇಲ್ಲ RCBಗೆ. ಏನ್ ಮಾಡ್ಬೇಕು ಅಂತ ನೆಕ್ಸ್ಟ್? ಏನಿಲ್ಲ, ಅವ್ರಿಗೆ RCBಗೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹಾಕ್ಬಾರ್ದು, ಬೇರೆ ಕಡೆ ಹಾಕ್ಬೇಕಷ್ಟೇ. Ground ಯಾಕೋ change- ಹೌದು, ಯಾಕೋ ಚಿನ್ನಸ್ವಾಮಿ ಸ್ಟೇಡಿಯಂ ಹಾಕ್ ಬರ್ತಾ ಇಲ್ಲ, ಅದೇ ನನ್ನ ಒಪಿನಿಯನ್. ಓಕೆ, ಇವತ್ತು ಎಲ್ಲಿ ಮಿಸ್ ಆಯ್ತು ಅಂತೀರಾ? ಏನಿಲ್ಲ ಸರ್, ಬ್ಯಾಟಿಂಗ್ ಅಲ್ಲಿ ಸ್ವಲ್ಪ ಇದು ಆಯ್ತು ಅಷ್ಟೇ. ವಿರಾಟ್ ಅವ್ರು ಮತ್ತೆ ಎಲ್ಲ ಸ್ವಲ್ಪ ಬ್ಯಾಟಿಂಗ್ ಅಲ್ಲಿ ಹೋಯ್ತು, ಓಕೆ, ಬೇಗ ಔಟ್ ಆದ್ರು ಅಂತ ಅನ್ಸ್ತು ಅಷ್ಟೇ. ದೇವದತ್ ಪಡಿಕಲ್ ಅವರು 3 ಮ್ಯಾಚ್ ಇಂದನೂ ಆಡ್ತಲ್ಲ, ಏನ್ ಹೇಳ್ತೀರಾ? ಏನಿಲ್ಲ ಸರ್, ಆಡ್ಲಿ, ಚೆನ್ನಾಗ್ ಆಡ್ಲಿ ಅಂತ ನಾವು ಕೇಳ್ಕೊತೀವಿ ಅಷ್ಟೇ, ಅದ್ರ ಬಗ್ಗೆ ಏನಿಲ್ಲ ಅಷ್ಟೇ ಅಂತೀರಾ? ಅಷ್ಟೇ. ನಮ್ಮ RCBಗೆ ಕಪ್ದು ಏನ್ ಅವಶ್ಯಕತೆ ಇಲ್ಲ. ಕಪ್ಗಿಂತ ತುಂಬಾ ಚೆನ್ನಾಗಿರೋ ಪ್ಲೇಯರ್ಸ್ ಇದಾರೆ ನಮ್ ಟೀಮ್ ಅಲ್ಲಿ. ಹೌದು. ನಮ್ಗೇನ್ ಕಪ್ಪಿನ ಅವಶ್ಯಕತೆ ಇಲ್ಲ. ಏನ್ IPL ಗೋಸ್ಕರ ಒಂದ್ ಕಪ್ ಬೇಕಲ್ಲ ಅನ್ನೋದಕ್ಕೆ ಅಷ್ಟೇ ನಮ್ಗೆ ಇದು ಇರೋದು. ಅದ್ ಬಿಟ್ಟು ನಾವು ಲಾಸ್ಟ್ ಟೈಮ್ CSK ಮೇಲೆ ಗೆದ್ದಾಗೆ ನಾವು RCB ಗೆದ್ದಂಗೆ, Okay. ಅದೇ ಒಂದ್ ಖುಷಿ ಇದೆ ನಮ್ಗೆ. ಇನ್ನೇನ್ ಬೇರೆ ಮೇಲೆ ಸೋತ್ರು ಪರವಾಗಿಲ್ಲ, CSK ಮೇಲೆ ಗೆಲ್ಬೇಕಿತ್ತು, ಗೆದ್ದಿದೆ ಅಷ್ಟೇ. ಈಗ 18 ತುಂಬಾ 18ಗಳಿದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? 18 ಲಕ್ಕಿ ಅನ್ಸುತ್ತೆ. ಒಂದ್ ಮ್ಯಾಚ್ ಹೋದ ತಕ್ಷಣ ಇಡೀ RCBನ ಸೋಲ್ತು ಅಂತ ಹೇಳಕ್ಕಾಗಲ್ಲ. ಹೌದು. ನೋಡೋಣ, ವೇಟ್ ಮಾಡೋಣ. ಇನ್ನು ತುಂಬಾ ಬೇಜಾನ್ ಮ್ಯಾಚ್ ಗಳಿದಾವೆ, ಅದ್ರಲ್ಲಿ ನೋಡ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್. Thank you. मैच बहुत अच्छा था. बिहार से चल के आए हैं, विराट कोहली के फैन है, रोना आ रहा है, हार गया मैच. क्या करे, बिहार से चल के आए हैं. 10,000 का टिकट था हमारा. 10,000. 10,000 का टिकट था ट्रेन का. ओके, ऊपर से इधर बड़ा महंगा टिकट. हाँ. क्या करे हम, कहाँ जाए. जितना बड़ा खुशी हो जाता. अगला मैच फ्री में दिखवाइए हमको. बहुत अच्छा मिला, बेंगलोर के लोग बहुत अच्छे हैं. ಓಕೆ, ಥ್ಯಾಂಕ್ ಯು. ये भी अच्छा लगा, स्टेडियम फुल एंजॉय किए. ಥ್ಯಾಂಕ್ ಯು. ಇವತ್ತಿನ ಮ್ಯಾಚ್ ಹೇಗಿತ್ತು? ಚೆನ್ನಾಗಿತ್ತು. ಓಕೆ, ಎಲ್ಲಿ ಮಿಸ್ ಆಯ್ತು? ಪ್ರಾಬಬ್ಲಿ ಎರಡ್ ಮ್ಯಾಚ್ ಆದ್ಮೇಲೆ ಒಂದ್ ಮ್ಯಾಚ್ ದೇವರಿಗೆ ಕೊಡ್ಬೇಕಲ್ಲ, ಸೊ ಅಲ್ಲಿ ಹೋಯ್ತು. ಪರವಾಗಿಲ್ಲ, ಸೋತ್ರು, ಖುಷಿ ಇದೆ. ಒಳ್ಳೆ ಟೈಮ್ ಇತ್ತು, ಓಕೆ, So ಚೆನ್ನಾಗಿ. ನೀವು ಇವತ್ತು ಎಲ್ಲಿಂದ ಬಂದಿದ್ರಿ ಕ್ರಿಕೆಟ್ ನೋಡಕ್ಕೆ? ನಾವು ಯಲಹಂಕ ಅಮೃತ ಇಲ್ಲ ಓಕೆ, ಫಸ್ಟ್ ಟೈಮ್ ಬಂದಿದ್ದ ಅಥವಾ ಹೇಗೆ? ಫಸ್ಟ್ ಟೈಮ್ ಬಂದಿದ್ದು. ಫಸ್ಟ್ ಟೈಮ್ ಬಂದಿದ್ದು. ಹೌದು. ಇವತ್ತು ಮ್ಯಾಚ್ ಸೋತೋದ್ರು, ಬೇಜಾರಾಯ್ತು. ಓಕೆ, ಆದ್ರೂ ಕಪ್ ನಮ್ದೆ. ಕಪ್ ನಮ್ದೆ. ಹೌದು. ಅಲ್ಲ, ಎಷ್ಟು ವರ್ಷ ಅಂತ ಅಂದ್ರೆ ಈಗ 18 ವರ್ಷ ತುಂಬೋಗಿದೆ ಆಲ್ರೆಡಿ. ಈ ಸರಿ ತುಂಬಾ ಸ್ಪೆಷಲ್ ಅಂತೀರಾ ಅಥವಾ ಹೇಗೆ? ಸ್ಪೆಷಲ್. ಸ್ಪೆಷಲ್. ಈಗ ಬ್ಯಾಟಿಂಗ್ ಅಲ್ಲಿ
ಪವರ್ ಪ್ಲೇ ಅಲ್ಲೇನೆ ವಿಕೆಟ್ ಎಲ್ಲ ಹೋಗ್ಬಿಡ್ತು ಆರ್ ಸಿ ಬಿದು. ಹೌದು. ಏನ್ ಚೇಂಜ್ ಮಾಡ್ಕೋಬೇಕಂತೀರಾ ನೆಕ್ಸ್ಟ್ ಮ್ಯಾಚಿಗೆ? ನೆಕ್ಸ್ಟ್ ಮ್ಯಾಚ್ ವಿರಾಟ್ ಕೊಹ್ಲಿನ ಫಸ್ಟ್ ಬಿಡಬಾರ್ದು, 2 ಅಥವಾ 3ನೇ ಸ್ಥಾನದಲ್ಲಿ ಅವ್ರನ್ನ ಬಿಡ್ಬೇಕು ಅಂತ ಅನ್ಕೊಳ್ತೀನಿ. ಓಕೆ, ಹೌದೌದು. ಯಾಕಂದ್ರೆ ಫಸ್ಟ್ ಬಂದ್ಬಿಟ್ಟು ಪ್ರೆಷರ್ ಎಲ್ಲ ಅವ್ರ ಮೇಲೆ ಇರುತ್ತಂತೀರಾ? ಹೌದೌದು. ಓಕೆ, ಯಾಕಂದ್ರೆ ಇವತ್ತು ವಿರಾಟ್ ಕೊಹ್ಲಿದು ಆಟ ನೋಡ್ಬೇಕು ಅನ್ಕೊಂಡು ತುಂಬಾ ಜನ ಖುಷಿಯಾಗಿದ್ರು. ಆದ್ರೂ ಕೂಡ ಆತರ ಒಂದು ಅವಕಾಶ ಸಿಗ್ಲಿಲ್ಲ ಅಂತೀರಾ? ಅದು ಹೇಗೆ? ಹೌದು, ಸಿಗ್ಲಿಲ್ಲ, ತುಂಬಾ ಬೇಜಾರಾಯ್ತು. ಓಕೆ, ಹೌದು. ಇವಾಗ ನೆಕ್ಸ್ಟ್ ಏನ್ ಚೇಂಜ್ ಆಗ್ಬೇಕು ಅಂತೀರಾ ಆರ್ ಸಿ ಬಿ ಟೀಮ್ ಅಲ್ಲಿ? ಯಾರು ಚೇಂಜ್ ಮಾಡ್ಬೇಕು? ಅದೇ ವಿರಾಟ್ ಕೊಹ್ಲಿನ ಫಸ್ಟ್ ಬಿಡೋದ್ ಬೇಡ, ಸೆಕೆಂಡ್ ಬಿಡ್ಲಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಯ್, ಏನ್ ನಿಮ್ಮ ಹೆಸರು? Krish, ಓಕೆ, ಇವತ್ತು ಮ್ಯಾಚ್ ಹೇಗಿತ್ತು? bad ಬ್ಯಾಡ್, ವೈ? because RCB lost. ಆರ್ ಸಿ ಬಿ ಲಾಸ್. ಓಕೆ, ನಿಮ್ಮ ಫೇವರೇಟ್ ಯಾರು? Virat Kohli ವಿರಾಟ್ ಕೊಹ್ಲಿ. ವೈ ಯು ಲೈಕ್ ವಿರಾಟ್ ಕೊಹ್ಲಿ? because I like the way he play cover drive. ಓಕೆ, ಥ್ಯಾಂಕ್ ಯು ಸೋ ಮಚ್. ಹೇಳಿ ಬ್ರೋ. ಬ್ರೋ ಎಲ್ಲ ಚೆನ್ನಾಗಿತ್ತು, ಮ್ಯಾಚ್ ಎಲ್ಲ ಚೆನ್ನಾಗಿತ್ತು. ನಂಗೆ ಗೊತ್ತಿತ್ತು ಫಸ್ಟ್ ಒಂಥರ ಪ್ರಿಡಿಕ್ಟ್ ಮಾಡಿದ್ದೆ ಫಸ್ಟೇ. ಹಾ. ಬಟ್ ಏನು ಅಂದ್ರೆ ನಮ್ದು ರಜತ್ ಇದಾರಲ್ಲ, ಅವ್ರದ್ದು ಮಾಸ್ಟರ್ ಮೈಂಡ್ ಫಸ್ಟೇ, ಹೌದು. ಮಾಸ್ಟರ್ ಮೈಂಡ್. ಆದ್ರೂ ನಮ್ದು ಫೀಲ್ಡಿಂಗ್ ಸ್ವಲ್ಪ ಇದಾಯ್ತು, ವಿರಾಟ್ ಬೇರೆ ಕೈ ಬೇರೆ ಇದಾಯ್ತು, ಒಂಥರ ಡಿಸಪಾಯಿಂಟ್ ಆಯ್ತು. ಪರವಾಗಿಲ್ಲ, ಇರ್ಲಿ, ಸರ್ವೆ ಸ್ಟಾರ್ಸ್ ಇದಾವೆ ಅಷ್ಟೇ. ಥ್ಯಾಂಕ್ ಯು. Love you. ಸೊ ಹೇಗಿತ್ತು ಮ್ಯಾಚ್? ಚೆನ್ನಾಗಿತ್ತು ಮ್ಯಾಚ್. ಓಕೆ, ನಾನ್ ನೆನ್ಕೊಂಡೆ ಜಿಟಿನೇ ಹೊಡಿತಾರೆ ಅಂತ, ಹಾ. ಖಂಡಿತ ಜಿಟಿನೇ ಹೊಡೆದಿದ್ರು. ಅಲ್ಲ ಆರ್ ಸಿ ಬಿ ಎಲ್ಲಿ ಮಿಸ್ ಆಯ್ತು ಅಂತೀರಾ? ಎಲ್ಲಿ ಅಂತ ಎಲ್ಲಿ ಬ್ಯಾಟಿಂಗ್ ಬೌಲಿಂಗ್? ಬ್ಯಾಟಿಂಗ್ ಅಲ್ಲಿ ಯಾರು ಕೊಹ್ಲಿನ ವಿಕೆಟ್ ತೆಗ್ಬಿಟ್ರು. ಫಸ್ಟ್ ಸೆಕೆಂಡ್ ಓವರ್ಲಿ ತೆಗ್ಬಿಟ್ರು ಅವ್ರನ್ನ. ಪಾಪ Okay. ಅವ್ರು ಹೋಗ್ಬಿಟ್ರು ಅಷ್ಟೇ ಅಂತೀರಾ? ಅಷ್ಟೇ ಅಂತಿರ್ಬೇಕು. ಫಸ್ಟ್ 6 overs ಅಲ್ಲೇ ಮ್ಯಾಚ್ ಮುಗೀತು ಸರ್. Okay. 4 ವಿಕೆಟ್ ಹೋಯ್ತು. ನಾವು ವೇಟ್ ಮಾಡಿ ಹೊಡಿತಾರೆ ಅಂದ್ರೆ ಆಗಲ್ಲ. ಹಾ. ಸೋತೋಗಿದೀವಿ. 17 ವರ್ಷದಿಂದ ಆರ್ ಸಿ ಬಿ ಅನ್ಕೊಂಡು ಆಯ್ತು. ಈ ಸಲ ಕಪ್ ನಮ್ದೆ ಅಂತ 17 ವರ್ಷ ಆಯ್ತು. 18ನೇ ವರ್ಷ ನೋಡೋಣ ಹೊಡಿತಾರ ಇಲ್ವಾ, 50-50 ಇದೆ ನೋಡೋಣ ಸರ್. ಹೋಮ್ ಗೇಮೇ ಗೆದ್ದಿಲ್ಲ ಅಂದ್ರೆ ಯಾವ ಗೇಮ್ ಗೆಲ್ತಾರೆ ಗೊತ್ತಿಲ್ಲ. ಥ್ಯಾಂಕ್ ಯು ಮ್ಯಾಮ್. ಹೇಗಿತ್ತು ಮ್ಯಾಚ್? ಚೆನ್ನಾಗಿತ್ತು. RCB fans always. ಅಲ್ಲ ಓಕೆ, ಇವತ್ತು ಎಲ್ಲಿ ಮಿಸ್ ಆಯ್ತು ಅಂತೀರಾ? ಎಲ್ಲಿ ಮಿಸ್ ಆಯ್ತು ಅಂದ್ರೆ ಲೈಕ್ ಬೌಲಿಂಗ್ ಅಲ್ಲ, ಬ್ಯಾಟಿಂಗ್ ಅಲ್ಲ? ಎರಡು ಓಕೆ ಇತ್ತು, ಲೈಕ್ ಆಲ್ವೇಸ್ RCB ಅಲ್ವಾ, ಸೊ ನೋ ಪ್ರಾಬ್ಲಮ್. ಪರವಾಗಿಲ್ಲ ಅಂತೀರಾ? ಈಸ್ಟ್ ಆರ್ ವೆಸ್ಟ್, RCB is the best. ಬಟ್ ಇಟ್ಸ್ ಓಕೆ, ಎಕ್ಸ್ಪೀರಿಯನ್ಸ್. ಓಕೆ, ಥ್ಯಾಂಕ್ ಯು. ವಿ ಎಂಜಾಯ್ಡ್ ವಿರಾಟ್ ಕೊಹ್ಲಿ. ಎಂಜಾಯ್. ಥ್ಯಾಂಕ್ ಯು. ನೈಸ್ ಬಾಲ್. ಮತ್ತೆ ಮ್ಯಾಚಿನ ಬಗ್ಗೆ ಏನ್ ಹೇಳ್ತೀರಾ? RCB ಇನ್ನು ಕಲ್ತ್ಕೊಂಡು ಇಂಪ್ರೂವ್ ಆಗ್ಬೋದು. ಓಕೆ, ಅಂದ್ರೆ ಇದು ಓಕೆ, ಜಿಟಿಗೆ ಒಳ್ಳೆ ಮ್ಯಾಚ್ ಅನ್ಬೋದು. ಜಿಟಿ ಒಳ್ಳೆ ಮ್ಯಾಚ್ ಅಂತೀರಾ? ಹಾ. ಈಗ 2 ಮ್ಯಾಚ್ ಗೆದ್ದಿತ್ತು, ಹೋಮ್ ಗ್ರೌಂಡ್ ಅಲ್ಲಿ ವಿನ್ ಆಗ್ಲಿಲ್ಲ, ಬೇಜಾರಿದೆ ಏನು? ಸ್ವಲ್ಪ ಬೇಜಾರಿದೆ, ಬಟ್ ಇಂಪ್ರೂವ್ ಆಗೇ ಆಗ್ತದೆ. ಓಕೆ, ನೆಕ್ಸ್ಟ್ ಯಾರನ್ನ ಚೇಂಜ್ ಮಾಡ್ಬೇಕಂತೀರಾ? ನೆಕ್ಸ್ಟ್ ಇಯರ್ ಚೇಂಜಸ್ ಅಂದ್ರೆ ಬ್ಯಾಟಿಂಗ್ ಲೈನ್ ಅಪ್ ಇಂಪ್ರೂವ್ ಮಾಡ್ಕೊಬಹುದು. ಥ್ಯಾಂಕ್ ಯು. ಮತ್ತೆ विराट कोहली और इंपैक्ट प्लेयर सलमा आगा ने पूरा मैच बिगाड़ दिया। आज मैच अच्छा चल रहा था, दोनों आगे दोनों बिगाड़ दिए मैच. ಥ್ಯಾಂಕ್ ಯು. ಇವತ್ತಿನ ಮ್ಯಾಚಿನ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಸೀರಿಯಸ್ಲಿ ಚೆನ್ನಾಗಿತ್ತಾ? Disappointed. ಡಿಸಪಾಯಿಂಟ್? ಏನು ಎಲ್ಲಾ ಮ್ಯಾಚ್ ಗೆಲ್ಬೇಕು ಅನ್ನೋದೇನಿಲ್ಲ. ಬ್ಯಾಡ್ ಲಕ್, ನೋ ಪ್ರಾಬ್ಲಮ್. ನೆಕ್ಸ್ಟ್ ಟೈಮ್ ಗೆಲ್ತೀವಿ ಓಕೆ, ಆರ್ ಸಿ ಬಿ. ಮ್ಯಾಚ್ ಚೆನ್ನಾಗಿತ್ತು ಇವತ್ತು. ಚೆನ್ನಾಗಿತ್ತಾ? ಎಲ್ಲಿ ಮಿಸ್ ಆಯ್ತು ಅಂತೀರಾ ಆರ್ ಸಿ ಬಿ? ಕೊಹ್ಲಿ ಆಡಿಲ್ಲ, ಫಿಲ್ ಶಾಟ್ ಆಡಿಲ್ಲ, Okay. ಪಟೇದಾರ್ ಆಡಿಲ್ಲ, ಅಲ್ಲೇ ಮಿಸ್ ಆಗಿದ್ದು. ಅಲ್ಲೇ ಮಿಸ್ ಆಯ್ತು ಹೌದು ಅಂತೀರಾ? ಹೌದು. ಥ್ಯಾಂಕ್ ಯು. 17 ವರ್ಷದಿಂದ ಸೋತ್ರೆ ಬಿಟ್ಟಿಲ್ಲ, ಈ ಒಂದ್ ಮ್ಯಾಚ್ ಸೋತ್ರೆ ಬಿಡಲ್ಲ. ಸೋತ್ರೆ ಗೆದ್ರು ಅಂಕಲ್ ಮಕ್ಕಳಿಗೆ ಹೇಳೋದಂದ್ರೆ ಈ ಸರಿ ಕಪ್ ನಮ್ದೇ. ಥ್ಯಾಂಕ್ ಯು. RCB ಅಂತ ಬಂದ್ವಿ, ಹಾ. ನೋಡಿದ್ರೆ ಗೆಲ್ಲೇ ಇಲ್ಲ, ತುಂಬಾ ಬೇಜಾರಾಯ್ತು. ನೆಕ್ಸ್ಟ್ ಮ್ಯಾಚ್ ನೋಡೋಣ. ನೆಕ್ಸ್ಟ್ ಮ್ಯಾಚ್ ಅಂತೀರಾ? ನೆಕ್ಸ್ಟ್ ಮ್ಯಾಚ್ ಪಕ್ಕ RCBನೇ. ಥ್ಯಾಂಕ್ ಯು. ಹಾ. ಥ್ಯಾಂಕ್ ಯು. ಮ್ಯಾಚ್ ಹೇಗಿತ್ತು? ಸ್ವಲ್ಪ ದುಃಖ ಆಯ್ತು. ಸ್ವಲ್ಪ ದುಃಖ. ಎಕ್ಸ್ಪೆಕ್ಟೇಷನ್ ಹಂಗ ಆಡ್ಲಿಲ್ಲ. ಓಕೆ, ಅಂದ್ರೆ ಬ್ಯಾಟಿಂಗ್ ಆರ್ಡರ್ ಸ್ವಲ್ಪ 220-230 ಹೊಡಿತಾರೆ ಅನ್ಕೊಂಡಿದ್ದೆ. ಹಾ. ಆದ್ರೆ ಓಪನಿಂಗ್ ಮತ್ತೆ ಮಿಡ್ಲ್ ಆರ್ಡರ್ ಕೊಲಾಪ್ಸ್ ಆಗೋಯ್ತು. ಅದರಿಂದ ಮ್ಯಾಚ್ ಮೊಮೆಂಟಮೇ ಹೊರಟೋಯ್ತು. ಏನ್ ಚೇಂಜ್ ಆಗ್ಬೇಕು ಆರ್ ಸಿ ಬಿ ಬ್ಯಾಟಿಂಗ್ ಅಲ್ಲಿ? ಬ್ಯಾಟಿಂಗ್ ಅಲ್ಲಿ ಸ್ವಲ್ಪ ಇಂಟೆಂಟ್ ಸರಿ ಇದ್ರು ನಿಂತು ಆಡೋರು ಇರ್ಬೇಕಾಗಿತ್ತು. ಹಾ. ಓಪನಿಂಗ್ ಸ್ವಲ್ಪ ಇನ್ನ ಸ್ಟ್ರಾಂಗ್ ಆಗಿರ್ಬೇಕು ಅನ್ಸುತ್ತೆ. ಓಕೆ, ಬೌಲಿಂಗ್ ಅಲ್ಲೂ ಅಷ್ಟೇ ವಿಕೆಟ್ ಟೇಕಿಂಗ್ ಸ್ವಲ್ಪ ಕಡಿಮೆ ಇರ್ತಿತ್ತು. ಅವ್ರ ಬೌಲಿಂಗ್ ನೋಡಿದ್ರೆ ತುಂಬಾ ಸ್ಟ್ರಾಂಗ್ ಇತ್ತು. ಹೌದು. ನಮ್ಮವರು ಸ್ವಲ್ಪ ವಿಕೆಟ್ ಟೇಕರ್ಸ್ ಆಗಿರ್ಬೇಕು. ಸ್ಪಿನ್ ತುಂಬಾ ಕಡಿಮೆ ಇದೆ ನಮ್ಮಲ್ಲಿ. ಓಕೆ, ಈಗ ದೇವದತ್ ಪಡಿಕಲ್ ಅವರು 3 ಮ್ಯಾಚ್ ಇಂದನೂ ಕೂಡ ಅಷ್ಟೊಂದೇನೋ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ ಅಂತೀರಾ? ಹೇಗೆ? ದೇವದತ್ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ. ಯಾಕಂದ್ರೆ ಅವರು ರಂಜಿಲೆಲ್ಲ ತುಂಬಾ ಚೆನ್ನಾಗಿ ಆಡಿದ್ರು. ಆದ್ರೆ ಯಾಕೋ ಅಷ್ಟು ತೋರಿಸ್ತಿಲ್ಲ. RCB ಎಕ್ಸ್ಪೆಕ್ಟೇಷನ್ ಮೋಸ್ಟ್ಲಿ ವಿ ನೀಡ್ ಟು ಇನ್ನೊಬ್ರು ಚಾನ್ಸ್ ಕೊಡ್ಬೇಕು ಅನ್ಸುತ್ತೆ. ದೇವದತ್ 1-2 ಮ್ಯಾಚ್ ಕೂರ್ಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹೋಮ್ ಗ್ರೌಂಡ್ ಅಲ್ಲಿ ವಿನ್ ಆಗಿಲ್ಲ, ಯಾಕೆ? ಅದು ಬೌಲಿಂಗ್ ಪ್ರಾಬ್ಲಮ್. ಅದು ಬೌಲಿಂಗ್ ಪ್ರಾಬ್ಲಮ್. ನಿಮ್ದೇನೇನ ತಗೊಂಡು ಹೋಗಿದ್ರೆ ಏನಾದ್ರು ವರ್ಕೌಟ್ ಆಗ್ತಿತ್ತಾ? ನಮ್ಗೂ ಕನ್ನಡ ಗೊತ್ತಿಲ್ಲ, ಇಂಗ್ಲಿಷ್. ಇಂಗ್ಲಿಷಾ? ಪರವಾಗಿಲ್ಲ, ಎಷ್ಟು ಬರ್ತಷ್ಟು ಮಾತಾಡಿ. ಮ್ಯಾಚ್ ಚೆನ್ನಾಗಿರ್ಲಿಲ್ಲ ಬ್ರೋ. ಬ್ಯಾಟಿಂಗ್ ಏನು ಆಡ್ಲಿಲ್ಲ, ತುಂಬಾ ಡಿಸಪಾಯಿಂಟೆಡ್. ಬೌಲಿಂಗ್ ಅಷ್ಟೇ, ಅವ್ರ ಕಡೆ ಇದ್ದಿದೆ 3 ಜನ ಬ್ಯಾಟ್ಸ್ಮನ್, ಅವ್ರನ್ನೂ ತಗೊಳ್ಳಿಲ್ಲ.
ಮೂರ್ ಜನ ನಿಡ್ಸ್ಕೊಂಡೆ ಗೆದ್ಬಿಟ್ರು ಮ್ಯಾಚ್. ತುಂಬಾ ಅಂದ್ರೆ ಡಿಸಪಾಯಿಂಟ್ ಆಯ್ತು. ಅಂದ್ರೆ ಇವತ್ತಿನ ಮ್ಯಾಚ್ ಸೋಲಕ್ಕೆ ಬ್ಯಾಟಿಂಗ್ ಇಂದನೇ ಕಾರಣ ಬ್ಯಾಟಿಂಗ್ ಕೊಲಾಪ್ಸ್ ಆಯ್ತು. ಕೊಹ್ಲಿ ಆಡಿಲ್ಲ ಅಂದ್ರೆ ಬೇರೆಯವ್ರು ಯಾರು ಆಡಲ್ಲ. Okay. ಯಾವಾಗ್ಲೂ ಇದೇ ಕಥೆ. ಸೇಮ್ ಎಲ್ಲ ಡಿಫಿಕಲ್ಟ್ ಟೀಮ್ಸ್ ಮೇಲೆಲ್ಲ ಗೆದ್ದಿ ಅಂತ ಈಸಿ ಟೀಮ್ ಮೇಲೆ ಬಿಟ್ಕೊಟ್ರು. ಬೇಜಾರಾಯ್ತು, ಏನ್ ಮಾಡಕ್. ನೆಕ್ಸ್ಟ್ ಮತ್ತೆ ಮ್ಯಾಚ್ ಇದೆ, ವಿನ್ ಆಗ್ತಾರೆ ಅಂತೀರಾ? ನೆಕ್ಸ್ಟ್ ಮ್ಯಾಚ್ ಮುಂಬೈಯಲ್ಲಿ ಗೆಲ್ತಾರೆ. Okay. ನಮ್ಗೆ ಹೋಮೇ ಡಿಸ್ಅಡ್ವಾಂಟೇಜ್. ಹೋಮಗ್ ಬಂದು ಸೋಲ್ತಾರೆ, ಬೇರೆ ಕಡೆ ಗೆಲ್ತಾರೆ. ಏನ್ ಮಾಡಕ್ಕ. ಏನ್ ನಿಮ್ಮ ಹೆಸರು? ಅಶ್ವಿ ಜೈನ್. ಓಕೆ, ಇವತ್ತಿನ ಮ್ಯಾಚ್ ಹೇಗಿತ್ತು? ಮ್ಯಾಚ್ ಚೆನ್ನಾಗಿತ್ತಾ? How was the match? कैसा था आज मैच? अच्छा था. अच्छा था. ಇವತ್ತಿನ ಮ್ಯಾಚ್ ತೊಂದ್ರೆ ಇಲ್ಲ, 2 ಮ್ಯಾಚ್ ಗೆದ್ದಿದೀವಿ. ರನ್ ರೇಟ್ ಚೆನ್ನಾಗಿದೆ ನಮ್ದು. ಬಟ್ ಎಲ್ಲ ಮ್ಯಾಚ್ ಗೆಲ್ಬೇಕು ಅಂತ ಏನಿಲ್ಲ. ಬಟ್ ಚೆನ್ನಾಗಿತ್ತು ಮ್ಯಾಚ್. ಅಂದ್ರೆ ಬೇಜಾರಂತೂ ಇದೆ ಸೋತ್ವಿ ಅಂತ, ಫಸ್ಟ್ ಹೋಮ್ ಗ್ರೌಂಡ್. ಬಟ್ ನೋಡೋಣ, ಮುಂದೆ ಸಪೋರ್ಟ್ ಇದ್ದೇ ಇರುತ್ತೆ RCBಗೆ ಅಷ್ಟೇ. ಸೋತ್ರ ಗೆದ್ರು RCB ಅಂತೀರಾ? ಹೌದು, ಥ್ಯಾಂಕ್ ಯು. 18 ವರ್ಷದಿಂದ ಸಪೋರ್ಟ್ ಮಾಡಿದೀವಿ. ಇದೊಂದ್ ಮ್ಯಾಚ್ ಸೋತಿದ್ದಾರೆ ಅಂತ ಬೇಜಾರೇನಿಲ್ಲ. ಹಾ, ಅವರು ಆಟ ಏನ್ ಆಡ್ಬೇಕು ಅವ್ರು ಆಡಿದ್ದಾರೆ ಇವತ್ತು. ಓಕೆ, ಮುಂದಕ್ಕೆ ನೋಡೋಣ. ಥ್ಯಾಂಕ್ ಯು. ಇವತ್ತು ಫಸ್ಟ್ ಟೈಮ್ ಬಂದಿದ್ದ ಗ್ರೌಂಡಿಗೆ? ಎಸ್, ಫಸ್ಟ್ ಟೈಮ್ ಬಂದಿದೆ ಸರ್. ಓಕೆ, RCB ಸೋತೋದ್ರು, ಬೇಜಾರಾಯ್ತಾ ಹೇಗೆ? ಬೇಜಾರಾಯ್ತು, ಗೆದ್ರು ಸೋತ್ರ RCB ಫ್ಯಾನ್ ಅಷ್ಟೇ. RCB ಫ್ಯಾನ್? ಎಸ್, ಅಂದ್ರೆ ಏನ್ ಚೇಂಜ್ ಮಾಡ್ಕೋಬೇಕು ನೆಕ್ಸ್ಟ್ RCB? ಚೇಂಜ್ ಆಗಿದೆ. ಅಟ್ ಲೀಸ್ಟ್ 18 ಇಯರ್ಸ್ ಇಂದ CSK ಮೇಲೆ ಗೆದ್ದಿದೆ, ಅದು ಫುಲ್ ಖುಷಿ ಆಯ್ತು. ಸಾಕು. ಕಪ್ ವಿನ್ ಆದಂಗ ಆಗಿದೆ ಅಥವಾ ಹೇಗೆ? ಆಗುತ್ತೆ ಈ ಸಲ ಕಪ್ ನಮ್ದೆ. ಥ್ಯಾಂಕ್ ಯು. ಮ್ಯಾಚ್ ಹೇಗಿತ್ತು? ಬನ್ನಿ ಮ್ಯಾಮ್. ತುಂಬಾ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಸೋತಾಗಿರೋದು, ಪರವಾಗಿಲ್ಲ. ನೋಡೋಣ, ಇನ್ನ ನಮ್ಗೆ ತುಂಬಾ ಮ್ಯಾಚ್ಗಳಿದೆ, ಮಾಡೋಣ. ಈ ಸತಿ ಕಪ್ ನಮ್ಗೆ ಇದೆಯಾ ಇಲ್ವೋ ಗೊತ್ತಿಲ್ಲ, ಏನೋ ಒಂದು ಟ್ರೈ ಮಾಡೋಣ. ಓಕೆ ಬ್ರೋ, ಹೇಗಿತ್ತು ಮ್ಯಾಚ್? ಬ್ರೋ, ನಾನು CSK ಫ್ಯಾನು, ನಾನು ಏನು ಹೇಳಕ್ಕಲ್ಲ, ಇವ್ರು ಹೇಳ್ತಾರೆ. ಯಾಕೆ? ಅಲ್ಲ ಹೇಳಿ ಬ್ರೋ, CSK ಫ್ಯಾನ್ ಅಂದ್ರೆ RCB ಬಗ್ಗೆ ಹೇಳ್ಬಾರ್ದಾ? ಹಂಗಿಲ್ಲ, ಏನೋ ಮ್ಯಾಚ್ ಒಂಥರ ಪರವಾಗಿಲ್ಲ ಬ್ರೋ. CSK ಹತ್ರ ಇಲ್ಲ, ಓಕೆ, ಏನು ಫ್ಯಾನ್ಸ್ ಬೇಸ್ ಇಲ್ಲ. ಬೆಂಗಳೂರು ಮ್ಯಾಚು ಚೆನ್ನಾಗಿರುತ್ತೆ. ಅಂದ್ರೆ ಹೋಮ್ ಗ್ರೌಂಡ್ ಅಲ್ಲಿ ಸೋತೋದ್ರು ಅಂತ ಖುಷಿ ಇದೆ, ಬೇಜಾರಿದೆಯಾ? ಬೇಜಾರಿದೆ. ಬೇಜಾರಿದೆ. CSK ಫ್ಯಾನು ಇದ್ರೇ ಪರವಾಗಿಲ್ಲ, ಏನ್ ಮಾಡೋದು. ಹಾ, ನಮ್ಮೂರ್ಲ ಬೆಂಗಳೂರು, ಸಪೋರ್ಟ್ ಮಾಡ್ಬೇಕಂತೀರಾ? ಸಪೋರ್ಟ್ ಮಾಡ್ಬೇಕಂತ. ಬ್ರೋ, ಇವತ್ತಿನ ಮ್ಯಾಚಿನ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಫುಲ್ ಡಿಸಪಾಯಿಂಟ್ಮೆಂಟ್. ಯಾಕೆ? RCB ಬ್ಯಾಟಿಂಗ್ ಆಡಿಲ್ಲ ಚೆನ್ನಾಗಿ. ಬ್ಯಾಟಿಂಗ್ ಇಲ್ಲ ಅಂತನಾ? ಬ್ಯಾಟಿಂಗ್ ಇದೆ, ಫೈರ್ ಪವರ್ ಇದೆ, ಬಟ್ ಯಾರು ಕ್ಲಿಕ್ ಆಗಿಲ್ಲ ಇವತ್ತು. ಲಿವಿಂಗ್ಸ್ಟನ್ ಒಬ್ರು ಬಿಟ್ರೆ. ಓಕೆ, ಹಂಗಾಗಿ ಡಿಸಪಾಯಿಂಟ್ ಅಂತೀರಾ? ಕಮ್ ಬ್ಯಾಕ್ ಕೊಡ್ತಾರೆ ನೆಕ್ಸ್ಟ್ ಮ್ಯಾಚ್. ಮ್ಯಾಚ್ ಕಪ್ ನಮ್ದೆ, ಯಾವಾಗ್ಲೂ ಹಾ. ಪ್ರತಿ ವರ್ಷನೂ ಕಪ್ ನಮ್ದೆ. ಬಟ್ ಮ್ಯಾಚ್ ಫೈನಲ್ ಅಂತೂ ಹೋಗಲ್ಲ. ಹೋಗಲ್ಲ ಅಂತೀರಾ? ಯಾಕೆ ಹೋಗಲ್ಲ? ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ಬಂದ್ರೆ ಆಡೋದೇ ಇಲ್ಲ ನಮ್ಮವ್ರು. ಓಕೆ, ಹಾಗಾಗಿ ಹೋಗಲ್ಲ ಅಂತೀರಾ? ಮನೇಲಿ ಕೂತ್ಕೊಂಡು ಯಾವಾಗ್ಲೂ ಟಿವಿ ನೋಡಿದ್ರೆ ವಿನ್ ಆಗ್ತಾರೆ. ಅವಾಗ ವಿನ್ ಆಗ್ತಾರ. ಓಕೆ, ಇದು ನೀವು ಬಂದಾಗ ವಿನ್ ಆಗಿಲ್ಲ ಅಂತೀರಾ, ಏನಂತೀರಾ? ಅದು ನಮ್ ಫಾಲ್ಟ್ ಅಲ್ಲ, ಓಕೆ, ಅವ್ರ ಫಾಲ್ಟ್. ಆ ತರನಾ? ಓಕೆ, ಥ್ಯಾಂಕ್ ಯು. ಈಗ ಸೋತೋದ್ರೆ ಏನ್ ಹೇಳ್ತೀರಾ? ಸೋತಿದ್ದು ಕಚ್ಚಡ ಟೀಮ್ ಇಟ್ಕೊಂಡು ಅವರೆಲ್ಲ ಅವ್ನು ರಾಸಿಕ್ ಸಲಾಮ್ ಅವ್ನ ಏನು ಕಾಡ್ಸ್ಬೇಕಾಗಿತ್ತು. ಓಕೆ, ಸೋತ್ರಿ ಅಲ್ಲ, ಸತ್ರು RCBನೇ. ಹಾ, ಸತ್ರು RCBನೇ. ಆದ್ರೆ ಫಸ್ಟ್ ಮ್ಯಾಚ್ ದೇವರಿಗೆ ನಮ್ಮ ಆಟ ಯಾವತ್ತೂ ಬಿಡಲ್ಲ, ಥ್ಯಾಂಕ್ ಯು. ನೆನ್ಪಿಟ್ಕೊಳ್ಳಿ. ಏನ್ ಹೇಳ್ಬೇಕು, ಬರೀ ಯಾವಾಗ ಬಂದ್ರು ಬರೀ ಸೋಲ್ತಾರೆ. ಹಾ, ಒಂದ್ ಸ್ವಲ್ಪ ಚೆನ್ನಾಗಿ ಟೀಮ್ ಮಾಡ್ಕೋಬೇಕಂತ ಹೇಳ್ತಾ ಇದೀವಿ. ಅಷ್ಟೇ ಅಂತೀರಾ? ಥ್ಯಾಂಕ್ ಯು. ಚೆನ್ನಾಗಿತ್ತು, ಆದ್ರೆ ರನ್ ಹೊಡೆದಿಲ್ಲ. ರನ್ ನೋಡ್ದಿಲ್ವಾ? ನಿನ್ನ ಹೆಸರೇನು? ಓಕೆ, ಇವತ್ತು ಕ್ರಿಕೆಟ್ ನೋಡ್ದಾ? ಖುಷಿ ಆಯ್ತಾ? ನಿಂಗೆ ನಿನ್ನ ಫೇವರೇಟ್ ಯಾರು? RCB ಇಷ್ಟನಾ ನಿಮ್ಗೆ? ಓಕೆ, ಇವತ್ತು ಸೋತೋದ್ರಲ್ಲ, ಬೇಜಾರಾಯ್ತಾ ಖುಷಿ ಆಯ್ತಾ? RCB ಸೋತೋದ್ರಲ್ವಾ, ಬೇಜಾರಾಯ್ತಾ? ಯಾಕೆ ಬೇಜಾರು? ಸೋತ್ರಲ್ಲ, ಅದಕ್ಕೆ ಬೇಜಾರಾ? ಸೋ ಕ್ಯೂಟ್. ಹಾ ಬ್ರೋ, ಹೇಳಿ. ಇವತ್ತು RCB ಮ್ಯಾಚ್ ಸೋತೋಯ್ತು, ಓಕೆ, ಬಹಳ ಬೇಜಾರಾಯ್ತು. ಯಾಕೆ ಬೇಜಾರಾಯ್ತು? ಚೆನ್ನಾಗಿದ್ದಾರೆ ಸೋತಿದ್ರು, ಪಾಪ ಚೆನ್ನಾಗಿದ್ದಾರೆ ಖುಷಿ ಪಡ್ತಾ ಇದ್ರು. ಹಾ, ನಮ್ ಚೆನ್ನಾಗಿದ್ದಾರೆ ವರ್ಷ ಬಿಟ್ಕೊಡ್ತಾ ಇದೀವಿ, ಚೆನ್ನಾಗಿದ್ದಾರೆ ಅವರು ಖುಷಿ ಪಡ್ತಾ ಇದ್ರು. ಅಲ್ಲೇ ಸೋತ ಅವ್ರು ನಮ್ ಬೆಂಗಳೂರು ಹೋಮ್ ಗ್ರೌಂಡ್ ಬಂದು ಸೋತ್ ಬಿಟ್ರು, ಅದಕ್ಕೆ ಬೇಜಾರಾ? ಬಹಳ ಬೇಜಾರಾಗೋಯ್ತು. ಚೆನ್ನಾಗಿ ಹೊಡಿಬೋದಾಗಿತ್ತು ಇವತ್ತು. ಪಡಿಕಲ್ ವೇಸ್ಟ್, ಅವನು ಕುಡಿಸ್ಬೇಕು, ಅವನು ಪಡಿಕಲ್ ಒಂದ್ ಮ್ಯಾಚ್ ಕೂರ್ಸ್ಬೇಕಂತೀರಾ? ಕುಡಿಸ್ಬೇಕಾಗಿತ್ತು. ಅವ್ನು 3 ಮ್ಯಾಚ್ ವೇಸ್ಟ್ ಆಗೈತೆ, ಅವನಿಂದ ಜಾಸ್ತಿ ರನ್ ಬರಲ್ಲ ಅನ್ಸ್ತೈತಿ. ಓಕೆ, ಥ್ಯಾಂಕ್ ಯು. ವಿಕೆಟ್ ಕೂಡ ಬೀಳಲ್ಲ, ಗೆಲ್ಬೇಕಾಗಿತ್ತು. ಎಲ್ಲ ಬೇಜಾರು. ಓಕೆ, ಥ್ಯಾಂಕ್ ಯು. ಮ್ಯಾಚಿನ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಬ್ರೋ, ನಾವು ಅಲ್ಲಿ ಡ್ಯಾನ್ಸ್ ಮಾಡಕ್ ಬಂದಿದ್ದು. ಹಾ, ಸೊ ನಾವು ಶೋ ಒಳಗಡೆ ಮಾಡಿದ್ರಿ. ಓಕೆ, ಓಕೆ. ನಾವ್ ಎಷ್ಟೊಂದು ಎಫೆಕ್ಟ್ ಕೊಟ್ರಿ ನಾವು. ವಿನ್ ಆಗುತ್ತೆ ಅಂತ. ಲಾಸ್ಟ್ ಈ ತರ ಆಗೋಯ್ತು, ಏನ್ ಮಾಡೋದಂತ ಗೊತ್ತಿಲ್ಲ. ಸೊ ಹಂಗಿದ್ರು RCBನೇ ಗೆಲ್ಲೋದು. ಫಾರ್ ಎವರ್ RCBಗೆ ಜೈ. ನಿಮ್ಮ ಹೆಸರು ಬ್ರೋ? ನನ್ನ ಹೆಸರು ಸಂಜಯ್ ಅಂತ, ಸಂಜು. ಓಕೆ, ಓಕೆ, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಥ್ಯಾಂಕ್ ಯು. ಬ್ರೋ, ಸೋತ್ರು ಗೆದ್ರು ಅಂಕಲ್ ಮಕ್ಳಿಗೆ ಹೇಳೋದೊಂದೇ, ಈ ಸಲ ಕಪ್ ನಮ್ದೆ. ಮ್ಯಾಮ್, ಹೇಗಿತ್ತು ಮ್ಯಾಚ್? ತುಂಬಾ ಡಿಸಪಾಯಿಂಟಿಂಗ್ ಆಗಿತ್ತು. ವೈ only for Kohli to line into ಹಾ, half an hour. One hour line ಸೋತೋದ್ವಿ.
ಅಂದ್ರೆ 1 hour ಲೈನ್ ಅಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಂಡು ಹೋಗಿ ಅದೇ ಬೇಜಾರಾಯ್ತಾ? ತುಂಬಾ ಬೇಜಾರು. ತುಂಬಾ ಬೇಜಾರಾಯ್ತು. ಹಿಂಗ ಆಡಿದ್ರು ಅಯ್ಯೋ. Okay. ಬಟ್ಲರ್ ಹೆಂಗ್ ಸ್ಕೋರ್ ಮಾಡಿ ಅಲ್ಲ ಈಗ RCB ಎಲ್ಲಿ ಮಿಸ್ ಆಯ್ತು ಅಂತೀರಾ? ಎರಡು ಬ್ಯಾಟಿಂಗ್ ಎಷ್ಟು ಬೇಗ ವಿಕೆಟ್ಸ್ ಹೋಯ್ತು. ಓಕೆ RCB ಅಲ್ಲಿ ಏನ್ ಚೇಂಜ್ ಆಗ್ಬೇಕು ನೆಕ್ಸ್ಟ್? ಯಾರು ಚೇಂಜ್ ಮಾಡ್ಬೇಕು? ಪ್ಲೇಯರ್ಸ್ ಬೌಲಿಂಗ್ ಸ್ವಲ್ಪ ಸ್ಟ್ರಾಂಗ್ ಮಾಡ್ಬೇಕು. ಬೌಲಿಂಗ್ ಸ್ವಲ್ಪ ಸ್ಟ್ರಾಂಗ್ ಮಾಡ್ಬೇಕು. ಎವ್ರಿ ಟೈಮ್ ಅದೇ ಮಾಡ್ಬೇಕು. ಓಕೆ, ನಿಮ್ಮ ಫೇವರೇಟ್ ಯಾರು? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ. ಯಾಕೆ ವಿರಾಟ್ ಕೊಹ್ಲಿ ನಿಮ್ಮ ಫೇವರೇಟ್? ವೈ ಯು ಲೈಕ್ ವಿರಾಟ್ ಕೊಹ್ಲಿ? He's the king. ಕಿಂಗ್. King. ಮ್ಯಾಮ್ ಹೇಳಿ, ವೈ ಯು ಯುವರ್ ಫೇವರೇಟ್? Probably Devdutt or Kohli. ದೇವದತ್ತ ಕೊಹ್ಲಿ. But they both played so bad. ಓಕೆ, ಅಂದ್ರೆ ಏನ್ ಚೇಂಜ್ ಆಗ್ಬೇಕು ಇವತ್ತು RCB ಟೀಮ್ಗಳಲ್ಲಿ? Bowling. ಬೌಲಿಂಗ್ ಇಲ್ಲ ಅಂತೀರಾ? ಈಗ Very bad bowling. ಏನ್ ಹೇಳ್ತೀರಾ ಇವತ್ತು? Match was really good, but it's okay. Unfortunately, we lost our first Okay. match of the season. But definitely RCB will win the cup. Hey, Sala Cup number. Thank you. ಮ್ಯಾಮ್ ಹೇಳಿ, ಹೇಗಿತ್ತು ಮ್ಯಾಚ್?